ಈ ಬಾರಿ ಸುರಗಿರಿ ವೈಭವದಲ್ಲಿ ಕಲಾ ತಂಡಗಳ ಅದ್ಭುತ ಪ್ರದರ್ಶನಗಳನ್ನ ನೀಡಲು ಸಜ್ಜಾಗಿವೆ. ಅದರಲ್ಲೂ ನಿರಂತರ ಫೌಂಡೇಶನ್ ಕೂಡ ಒಂದು. ಮೈಸೂರಿನ ಪ್ರಖ್ಯಾತ ಹವ್ಯಾಸಿ ತಂಡ ನಿರಂತರ ಫೌಂಡೇಶನ್ ಮೈಸೂರು ತನ್ನ ಚಟುವಟಿಕೆಗಳಲ್ಲಿ ಸಂಪೂರ್ಣ ವೃತ್ತಿಪರತೆಯನ್ನ ಕಂಡುಕೊಂಡಿದೆ. ಅಕ್ಟೋಬರ್ 28ರಂದು ರಾತ್ರಿ 9:15ಕ್ಕೆ ಸುರಗಿರಿಯಲ್ಲಿ ಪ್ರದರ್ಶನ ನೀಡಲಿದ್ದಾರೆ. ನಾನು ಚೈತನ್ಯವೆಂಬ ವಾಹನವಾಗಿದ್ದೆ ಕಾಣ. ರಂಗಭೂಮಿಯನ್ನು ಸಾಧನವಾಗಿಸಿಕೊಂಡು ಕಳೆದ 30 ವರ್ಷಗಳಿಂದ ಕನ್ನಡ ರಂಗಭೂಮಿಗೆ ಕೊಡುಗೆ ನೀಡುತ್ತಿದೆ. ನೂರಾರು ನಾಟಕಗಳು, ಜಾಥಾಗಳು, ಸಾಕ್ಷ್ಯಚಿತ್ರಗಳು, ಕಾವ್ಯ ಕಮ್ಮಟಗಳು, ಓದು, ಚರ್ಚೆ, ಹೋರಾಟ ಮುಂತಾದವುಗಳಲ್ಲಿ ಕ್ರಿಯಾತ್ಮಕವಾಗಿ ಈ ತಂಡ ತೊಡಗಿಸಿಕೊಂಡಿದೆ. ಪ್ರತಿ ವರ್ಷ ಕಾಲೇಜು ವಿದ್ಯಾರ್ಥಿಗಳಿಗೆ ಸಹಜ ರಂಗ ಎನ್ನುವ ಉಚಿತ ರಂಗ ತರಬೇತಿ ಶಿಬಿರವನ್ನ ನಡೆಸ್ತಾ ಇದೆ. ವರ್ಷಾಂತ್ಯದಲ್ಲಿ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ 5 ದಿನಗಳ ನಿರಂತರ ರಂಗ ಉತ್ಸವವನ್ನ ಹಮ್ಮಿಕೊಂಡು ಬರ್ತಿದೆ. ಬಸವಣ್ಣನವರ ವಚನಗಳನ್ನಾಧರಿಸಿದ ಕೂಡಲ ಸಂಗಮ ಎನ್ನುವ ದೃಶ್ಯ ರೂಪಕ ಪ್ರದರ್ಶನ ಖ್ಯಾತಿ ಪಡೆದಿದೆ. ಇದುವರೆಗೂ ಸುಮಾರು 110ಕ್ಕೂ ಹೆಚ್ಚು ಪ್ರದರ್ಶನಗಳನ್ನ ಕಂಡು ಜನಮನ್ನಣೆ ಗಳಿಸಿದೆ. ಸಂಭಾಷಣೆಗಳೊಂದಿಗೆ ನೋಡುಗರನ್ನ ಏಕಾಗ್ರ ಚಿತ್ತರನ್ನಾಗಿ ಮಾಡ್ತಾರೆ. ನಂಬಲು ನೆಚ್ಚರು ಪರಿದೆ ಕರೆವರು, ನಂಬಲರಿಯರಿ ಲೋಕದ ಮನುಜರು, ನಂಬಿ ಕರೆದಡೆ ಓಯನ್ನನೇ ಶಿವನು. ವಿನೂತನ ವಸ್ತ್ರಾಲಂಕಾರ, ಬೆಳಕು, ಸಂಗೀತ, ನೃತ್ಯ, ದೃಶ್ಯ ಮತ್ತು ಈ ದೃಶ್ಯ ರೂಪಕದಲ್ಲಿ ಕಳೆದು ಹೋಗಿರುವ 12ನೇ ಶತಮಾನದ ಬಸವಣ್ಣನನ್ನು ಶರಣರು ಹುಡುಕುತ್ತಾ ಸಾಕ್ತಾರೆ. ನಮ್ಮ ಸಮಾಜದ ನೀಚ, ಅನಿಷ್ಟ, ಅನಾಚಾರ, ಡಾಂಭಿಕತೆ, ಶೋಷಣೆಗಳು ದೃಶ್ಯವಾಗಿ ಕಟ್ಟಿಕೊಳ್ಳುತ್ತದೆ. ಇಂತಹ ದೃಶ್ಯ ರೂಪಕ ಸುರಗಿರಿ ಬೆಟ್ಟದಲ್ಲಿ ಪ್ರದರ್ಶನವಾಗ್ತಿರೋದು ಸಂತಸದ ಸಂಗತಿ. ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.